ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ, ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಗ್ರೇವಿ. ಬರೀ ಚಿಕನ್ ಗ್ರೇವಿ ಅಲ್ಲ, ಇದು ಆಲೂ ಚಿಕನ್ ಗ್ರೇವಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ತುಂಬ ಯೂಸ್ಫುಲ್ ಆಗಿರ್ತಕ್ಕಂತಹ ಎಜುಕೇಷನ್ ಟ್ರಿಕ್ಸ್ ಕೂಡ ನಾನು ಕೊಡೋದ್ರಿಂದ ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಇವಾಗ ಚಿಕನ್ಗೆ ಬೇಕಾಗಿರೋ ಮಸಾಲೆ ತಯಾರಿಸ್ಕೊಳ್ಳೋಣ. ನಾನು ಹುರಿದಂತಹ ಚಕ್ಕೆ, ಲವಂಗ, ಕಾಳುಮೆಣಸು, ಅಲ್ಲ, ಬೆಳ್ಳುಳ್ಳಿ, ಕಾಯಿ ತುರಿದಿಲ್ಲ, ನಾನು ಕಟ್ ಮಾಡಿದ್ದೀನಿ. ಕಟ್ ಮಾಡಿದಂತಹ ಹಸಿ ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕಾಯಿಯನ್ನು ಹಾಕ್ಕೊಂಡ ನಂತರ ಇದಕ್ಕೆ ನಾನು ಹುರಿದಿಟ್ಕೊಂಡಂತಹ ಉದ್ದ ಸ್ಲೈಸ್ ಮಾಡಿಬಿಟ್ಟು ಟೊಮೆಟೊ ಮತ್ತು ಆನಿಯನ್, ಉಳ್ಳಾಗಡ್ಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿ ತಕ್ಕಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದರೆ ನಮಗೆ ಚಿಕನ್ಗೆ ಬೇಕಾಗಿರ್ತಕ್ಕಂತಹ ಮಸಾಲೆ ರೆಡಿ ಆಯಿತು. ನೋಡಿ, ಇವಾಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿಯಾದ ನಂತರ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಪಾತ್ರೆ ತುಂಬ ಬಿಸಿಯಾದ ನಂತರ ಎಣ್ಣೆ ಹಾಕಿದರೆ ನೋಡ್ರಿ, ಇವತ್ತಾಗಿರೋ ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಹಾಕಿಬಿಟ್ಟೆ, ಪಟ್ಟಂತ ಸಿಡಿದ್ಬಿಟ್ಟು ಇದು ತಳ ಸ್ವಲ್ಪ ತೆಳು ಇರೋದ್ರಿಂದ ತುಂಬ ಸಾಕಷ್ಟು ಸಾರಿ ನಾನು ಕೈ ಸುಟ್ಕೊಂಡಿದ್ದೀನಿ. ಬಟ್ ಏನೂ ಮಾಡಲಿಕ್ಕೆ ಆಗಲ್ಲ, ಪಾತ್ರೆಗಳು ಸ್ಟೀಲಿನೂ ಅದೇ ರೀತಿ ಅಲ್ವಾ. ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಕೊಳ್ಳೋದು ಮಾಮೂಲಿ. ನೋಡಿರಿ, ಇವಾಗ ಎಣ್ಣೆ ಬಿಸಿಯಾದ ನಂತರ ನಾನು ಅದಕ್ಕೆ ಉದ್ದಗೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ನಾವು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ಅದು ಗೋಲ್ಡನ್ ಬ್ರೌನ್ ಬೇಕಂದರೆ ನಾವು ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ. ಇವಾಗ ನಾನು ಉಪ್ಪು ಹಾಕಿದ್ದೀನಿ. ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಟೊಮೆಟೊನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ನಾವು ರುಬ್ಬೋದಕ್ಕೂ ಕೂಡ ಹಾಕಿದ್ದೀವಿ ಮತ್ತು ಒಗ್ಗರಣೆಗೂ ಕೂಡ ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಬಟ್ ಜಾಸ್ತಿ ಹಣ್ಣಾಗಿರೋದಾದರೆ ಹುಳಿ ಬರುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಮೇಲೆ ಹೋಗುತ್ತೆ. ಸೊ ಇವಾಗ ನಾನು ಇದು ಫ್ರೈ ಆದ ನಂತರ ನಾನು ಮೊದಲೇ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ ಕುಕ್ಕರಿಗೆ ಹಾಕಿ ಚಿಕನನ್ನು. ಯಾಕಂದರೆ ಗ್ರೇವಿ ಮಾಡೋದಲ್ವ, ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಕುದಿಸಿಟ್ಕೊಂಡಂತಹ ಚಿಕನನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಕುದಿಸೋದಕ್ಕೆ ಏನಿಲ್ಲ, ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚಿಕನನ್ನು ಕುದಿಸಿದ್ದೆ ನಾನು. ಈ ಪಾತ್ರೆಯಲ್ಲಿ ಬೇಗ ಬೇಯೋದಿಲ್ಲ. ಸೊ ಹಾಗಾಗಿ ನಾನು ಮೊದಲೇ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದಂತಹ ಚಿಕನನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ, ಅರಿಶಿಣದ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಈಸಿಯಾಗಿರುತ್ತೆ ಇದು. ಸೊ ತುಂಬ ಟೇಸ್ಟಾಗಿರುತ್ತೆ. ಚಿಕನ್ ಮಾಡಿರ್ತೀರ, ಬಟ್ ಚಿಕನ್ ಜೊತೆ ಆಲೂ ಸೇರಿಸಿ ಮಾಡಿರಿ. ತುಂಬ ಚೆನ್ನಾಗಿರ್ತಕ್ಕಂತಹ ಚಿಕನ್ ಆಲೂ ಗ್ರೇವಿ ರೆಡಿ ಆಗುತ್ತೆ. ನೋಡಿರಿ, ನಾನು ಇವಾಗೆಲ್ಲ ಸ್ಪೈಸಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಈ ಟೈಮಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಕುದಿಸಿಟ್ಕೊಂಡಂತಹ ಆಲೂಗಡ್ಡೆಯನ್ನು ಕೂಡ ಹಾಕ್ಬೋದು, ಅಥವಾ ಮೇಲ್ಗಡೆ ಸಿಪ್ಪೆ ತೆಗೆದು ಆಲೂಗಡ್ಡೆನ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಕೂಡ ಹಾಕ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಮನೆಯಲ್ಲಿ ಚಿಕನ್ ಕಡಿಮೆ ಇದ್ದಾಗ, ನಾವು ಜಾಸ್ತಿ ಜನ ಇದ್ದಾಗ ಈ ರೀತಿ ಮಾಡ್ಕೋಬೋದು. ಒಂದು ಟಿಪ್, ಇಲ್ಲಪ್ಪ ನಮಗೆ ಚಿಕನ್ ತಿಂದು ಬೇಜಾರಾಗಿದೆ, ಬೇರೆ ರುಚಿ ಬೇಕು ಅಂದಾಗ ನಾವು ಆಲೂಗಡ್ಡೆಯನ್ನು ಕೂಡ ಬಳಸ್ಬೋದು. ಇದು ಎರಡನೇ ಟಿಪ್ಪು. ನಿಮ್ಗೆ ಯಾವ ಟೈಮಲ್ಲಿ ಯಾವ ಟಿಪ್ ಯೂಸ್ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿದಂತಹ ಮಸಾಲೆಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಬಿದಂಥ ಮಸಾಲೆ ಎಲ್ಲ ಚಿಕನ್ನಿಗೂ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿಬಿಟ್ಟು ನಾವು ಕುದಿಯೋದಕ್ಕೆ ಬಿಟ್ಬಿಡಬೇಕು. ಈ ಕುದಿಯೋ ಟೈಮಲ್ಲಿ ನಾವು ಇದಕ್ಕೆ ಆಲೂಗಡ್ಡೆ ಸ್ಲೈಸಸನ್ನು ಹಾಕ್ಕೊಳ್ಬೇಕು. ಬೆಂದಿರೋ ಆಲೂಗಡ್ಡೆ ಅದರ ಕೊನೆಯಲ್ಲಿ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಇವಾಗಲೇ ಹಾಕ್ಕೊಂಡ್ಬಿಟ್ರೆ ಅದು ಚಿಕನ್ ಜೊತೆ ಬೆಂದ್ಕೊಂಡ್ಬಿಡುತ್ತೆ. ಸೊ ನಾನು ಆಲ್ರೆಡಿ ಕುದಿಸಿರೋ ಆಲೂಗಡ್ಡೆ ಹಾಕಿದ್ರಿಂದ ಕೊನೆಯಲ್ಲಿ ಹಾಕಿದ್ದೀನಿ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಕುದಿಯೋ ಟೈಮಲ್ಲಿ ನಾನು ಕುದಿಸಿರೋದಾಗಿರೋದ್ರಿಂದ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ನಾನು ನಿಂಬೆಹಣ್ಣನ್ನು ಹಿಂಡಿದರೆ ನಮ್ಮದು ಟೇಸ್ಟಿಯಾದಂತಹ ಆಲೂ ಚಿಕನ್ ಗ್ರೇವಿ ರೆಡಿ ಆಯಿತು. ಇವತ್ತಿನ ಟಿಪ್ ಆಫ್ ದ ಡೇ ಏನಪ್ಪ ಅಂದರೆ
ಭಾರತದ ಅಣುಸ್ಥಾವರಗಳು ಯಾವುವು ಅಂತ ಎಲ್ಲಿಯಾದರೂ ಕ್ವಶನ್ ಕೇಳಿದಾಗ ನಮಗೆ ಕನ್ಫ್ಯೂಸ್ ಆಗೋದು ಮಾಮೂಲಿ. ಟ್ರಿಕ್ಸನ್ನು ನೆನಪಿಟ್ಕೊಳ್ಳೋಣ. ಟ್ರಿಕ್ಸ್ ಏನಪ್ಪ ಅಂದರೆ ಕಾಕ ಕತರನಾಕ ಅಂತ ನೆನಪಿಟ್ಕೊಂಡ್ರೆ ಸಾಕು. ನಾವು ಭಾರತದ ಪ್ರತಿಯೊಂದು ಅಣುಸ್ಥಾವರಗಳು ಯಾವ ರಾಜ್ಯದಲ್ಲಿದೆ ಅಂತ ಹೇಳ್ಬೋದು. ಮೊದಲನೇ ಕೈಗಾ ಅಣುಸ್ಥಾವರ ಕರ್ನಾಟಕದಲ್ಲಿದೆ. ಎರಡನೆಯ ಕತ್ರಪಾರ ಇದು ಗುಜರಾತಿನಲ್ಲಿದೆ. ಮೂರನೆಯ ಇದು ಕೊಡುಕೊಲಂ ಇದು ತಮಿಳುನಾಡಿನಲ್ಲಿದೆ. ತಾರಾಪುರ ಮಹಾರಾಷ್ಟ್ರದಲ್ಲಿದೆ. ರಾವತ್ ಭಟ್ ಇದು ರಾಜಸ್ಥಾನದಲ್ಲಿದೆ. ನರೋರಾ UP ಅಂದರೆ ಉತ್ತರ ಪ್ರದೇಶದಲ್ಲಿದೆ. ಅಂದರೆ ಕಲ್ಪಕಂ ಇದು ತಮಿಳುನಾಡಿನಲ್ಲಿದೆ. ಈ ರೀತಿ ನಾವು ಈಸಿಯಾಗಿ ಕತರ್ನಾಕ ಎಂಬ ಟ್ರಿಕ್ಸ್ ಮೂಲಕ ನೆನಪಿಟ್ಕೊಳ್ಬೋದು. ಇದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಎಜುಕೇಷನ್ ಟ್ರಿಕ್ಸನ್ನು ಕೊಟ್ಟಿದ್ದೀನಿ. ಯಾರೆಲ್ಲ ಆ ವಿಡಿಯೋನು ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.